ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಕೃಷ್ಣ ಬೈರೇಗೌಡರು ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಮಗೆ ಸಾಕಷ್ಟು ಕೊರತೆ ಆಗ್ತಾ ಇದ್ದಾರೆ. ನೀವು ಟ್ಯಾಕ್ಸ್ ಸರಳೀಕರಣ ಮಾಡಿದ್ರಿಂದಾಗೆ GST ವ್ಯವಸ್ಥೆ ಸರಳೀಕರಣ ಮಾಡಿದಿರಿ, ನರೇಗಾ ರದ್ದು ಮಾಡಿದಿರಿ, ಮತ್ತು ನಮ್ಗೆ 40% ಹಾಕೋದಕ್ಕೆ ಹೇಳಿದ್ರಿ. ನಮ್ಮ ಟ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಕಲೆಕ್ಷನ್ ಮಾಡೋಕ್ಕೆ ಬೇರೆ ಹಾದಿಗಳಿಲ್ಲ, ಎಲ್ಲ ಹಾದಿಗಳು ನೀವು ಮುಚ್ಕೊಂಡ್ಬಿಟ್ಬಿಟ್ಟಿದ್ರಿ. ಮಾರಾಯರ ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಈ 12ರಿಂದ 5% ಇಳಿಸಿದ್ದಕ್ಕಾಗಿ ಎಷ್ಟು ಲಾಸ್ ಆಯ್ತು ನಮಗೆ. ಈ ವರ್ಷ 5,000 ಕೋಟಿ ರೂಪಾಯಿ ಲಾಸ್ ಆಯ್ತು GST ಒಳಗಿಂದ ಹೇಳ್ತಾ ಇದ್ದಾರೆ ಅವರು. ಒಂದು 9,000 ಕೋಟಿ ಮುಂದಿನಲ್ಲೇ ಉಂಟಾಗ್ತದೆ ಪ್ರತಿ ವರ್ಷ. ಇದು ಯಾರು ತುಂಬವರು? ಇವಷ್ಟೇ ಅಲ್ಲ, ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ತಂಬಾಕಿಂದು ಪಾನ್ ಮಸಾಲ ಮೇಲೆ ನೀವು ಸೆಸ್ ಹಾಕಿದ್ರಿ, ನಮಗೆ ಇಲ್ಲೇ ಇಲ್ಲ, ನಾವು ಎಲ್ಲಿ ಸೆಸ್ ನಾವು ಟ್ಯಾಕ್ಸ್ ಹಾಕೊಳ್ಳೋಣ ಅಂತ ಮಾತು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಗೆ ಯಾವ ಸುಂಕಗಳಿಲ್ಲ, ಹೀಗಾಗಿ ನಮ್ಗೆ ತೊಂದರೆ ಅದ. ಇನ್ನು ಅದು ಹೇಳಿದ್ರಿ ಈಗಾಗಲೇ ಆರಂಭದಲ್ಲೇ ನರೇಗಾದಲ್ಲೇ ನಮ್ಗೆ 40% ಹಾಕಂತ ಹೇಳಿದ್ರಿ. ಅದರಿಂದ ಎಷ್ಟು ಪೆಟ್ಟು ಬರ್ತದೆ ನಮಗೆ? ಪ್ರತಿ ವರ್ಷ 2,000 ಕೋಟಿ ರೂಪಾಯಿ ನಾವು ಎಲ್ಲಿ ಕಿತ್ತು ಹಾಕೋದನ್ನು. ಯಾಕಂದ್ರೆ ಕೇಂದ್ರಕ್ಕಿದ್ದಂಥದ್ದು ವ್ಯವಸ್ಥೆ. ನೀವೇನೋ 125 ಮಾಡಿದ್ರಿ, ಮಾಡಿರಿ ಅಂತ ತಕರಾರಿಲ್ಲ, ಬಟ್ ನಮಗೆ 2,000 ಕೋಟಿ ರೂಪಾಯಿ ಎಲ್ಲಿ ತುಂಬೋದು? ಅದನ್ನು ಯಾವುದು ನಮಗೆ ಬಿಟ್ಟು ಕೊಡ್ತಾ ಇದ್ದೀರಿ, ಯಾವುದೈತಿ ಹೇಳ್ರು ಅಂತ ಮಾತು. ಅದ್ರ ಜೊತೆಗೆ ಅವರು ಏನಪ್ಪ ಅಂತಂದ್ರೆ ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಜೊತೆಗೆ ಕೇಂದ್ರಕ್ಕೆ ಕೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂಗನವಾಡಿ